ಒಂದು ನಗರ, ಗತವೈಭವವನ್ನು ಸಾರುವ ಭೀಮಾಕಾರದ ಸ್ಮಾರಕಗಳು, ಸುತ್ತಲೂ ಹೆಣೆದಿರುವ ಐತಿಹಾಸಿಕ ಕಥನಗಳು. ಬನ್ನಿ, ನಾವಿಂದು ದಕ್ಕನ್ ರಾಜಧಾನಿ ಗುಲ್ಬರ್ಗಾದ ವಿಶೇಷತೆಗಳಿಗೆ ಪಯಣ ಬೆಳೆಸೋಣ. ಸುಮಾರು 80 ವರ್ಷಗಳ ಕಾಲ ಮಧ್ಯಕಾಲೀನ ರಾಜವಂಶ ಬಹಮನಿ ಸುಲ್ತಾನೇಟ್ ಈ ಗುಲ್ಬರ್ಗಾವನ್ನು ಆಳ್ವಿಕೆ ನಡೆಸಿದರು. ಅವರಿಂದ ರೂಪುಗೊಂಡಂತಹ ಗುಂಬಜ್ ಸ್ಮಾರಕಗಳು ಈ ಗುಲ್ಬರ್ಗಾವನ್ನು ಇಂದಿಗೂ ಜೀವಂತವಾಗಿಟ್ಟಿದೆ. ಶರಣರ ನಾಡು, ಸೂಫಿ ಸಂತರ ಬೀಡು. ಇದು ಕಲಬುರಗಿಯ ವೈಭವ ವಿಶೇಷ. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿದ್ದ ಈ ಮಣ್ಣಿನಲ್ಲಿ ಇಂಡೋ ಸಾರ್ಸನಿಕ್ ಶೈಲಿಯ ಅದ್ಭುತ ವಾಸ್ತುಶಿಲ್ಪಗಳಿವೆ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ನಮ್ಮೊಂದಿಗೆ 10 ಹಲವು ಕಥೆ ಹೇಳುತ್ತದೆ. ಜಾಮಿಯಾ ಮಸೀದಿ 14ನೇ ಶತಮಾನದ ವಾಸ್ತುಶಿಲ್ಪ ವೈಭವ. ಈ ಮಸೀದಿಯಲ್ಲಿ ಬಹಮನಿಗಳ ಚಾಕಚಕ್ಯತೆಯ ನರ್ತನವಿದೆ. ಗುಲ್ಬರ್ಗದ ಗುಮ್ಮಟಗಳ ಗೊಂಚಲು ಎಂದು ಕರೆಯಲ್ಪಡುವ ಈ ಮಸೀದಿಯ ಗುಮ್ಮಟಗಳೇ ನೋಟಕ್ಕೆ ವಿಶೇಷ. ಒಟ್ಟು ಬರೋಬ್ಬರಿ 80 ಗುಮ್ಮಟಗಳು. ಮಸೀದಿಯ ಒಂದು ಮೂಲೆಯಲ್ಲಿ ಮಾತನಾಡಿದರೆ ಎಲ್ಲೆಗಳಿಲ್ಲದೆ ಕೇಳುವ ಪ್ರತಿಧ್ವನಿಗಳು. ಸ್ಪೇನ್ ದೇಶದ ವಾಸ್ತುಶಿಲ್ಪದ ಕುರಿತಾದ ಕೌತುಕತೆ ಮತ್ತು ಸೂಕ್ತ ಪರಿಪಾಲನೆಗಳಿಂದ ಹೊರತಾದ ಸಂರಕ್ಷಣೆಗಳಿಗೆ ದಾರಿಯಾಗದ ಈ ಮಸೀದಿಯ ಕಾಯಕಲ್ಪತೆಯ ಕುರಿತಾಗಿ ನಾನಿಲ್ಲಿ ನಿಂತು ಚಿಂತಿಸುತ್ತಿರುವುದು. ಶೋರ್ ಗುಂಬಜ್ ಎಂಬ ಹೆಸರೇ ಕೊಂಚ ಕುತೂಹಲಕಾರಿ. ಸ್ಥಳೀಯ ಕಥೆಗಳ ಪ್ರಕಾರ ಹಿಂದೆ ಕಳ್ಳರು ಮತ್ತು ದರೋಡೆಕೋರರು ಅಡಗಿಕೊಳ್ಳಲು ಈ ಜಾಗವನ್ನು ಬಳಸುತ್ತಿದ್ದರಂತೆ. ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಇದೊಂದು ಸೂಫಿ ಸಂತರ ಸ್ಮಾರಕ ಅಥವಾ ವಿಜಯದ ಸಂಕೇತವಾಗಿ ನಿರ್ಮಿಸಲಾದ ಕಟ್ಟಡ ಎಂಬುದು ತಿಳಿದು ಬರುತ್ತದೆ. ಇದು ಕೇವಲ ಕಲ್ಲಿನ ಕಟ್ಟಡಗಳಲ್ಲ, ಒಂದು ಕಾಲದ ಸಾಮ್ರಾಜ್ಯದ ಕನಸುಗಳು, ಭಿನ್ನ ವಿಭಿನ್ನ ಸಂಸ್ಕೃತಿಗಳ ಭವ್ಯ ಇತಿಹಾಸ ಈ ಶಿಲೆಗಳಲ್ಲಿ ಎದ್ದು ಕಾಣುತ್ತದೆ. ಒಂದು ಕಾಲದ ರಾಜಯಾನಗಳಿಗೆ ನೆಲವಾಗಿದ್ದ ಈ ದಾರಿ ಇಂದಿನ ಶ್ರಮಿಕ ಜೀವಿಗಳು ಬದುಕು ಕಟ್ಟಿಕೊಳ್ಳುವ ಮಾರುಕಟ್ಟೆ. ಇದು ಅಕ್ಷರ ಆಧ್ಯಾತ್ಮಿಕತೆಯ ಮೂಲಕ ಇಡೀ ಗುಲ್ಬರ್ಗಾವನ್ನೇ ಧನ್ಯಗೊಳಿಸಿದಂತಹ ಖಾಜಾ ಬಂದೇ ನವಾಜ್ ದರ್ಬಾರ್. ಒಳಸೇರುತ್ತಿದ್ದಂತೆಯೇ ಸ್ವಾಗತಿಸುವ ಬೃಹತ್ ಗ್ರಂಥಾಲಯ ಬಂದೇ ನವಾಜರ ಸಾಹಿತ್ಯ ಪ್ರೇಮಕ್ಕಿರುವ ಪ್ರತಿಫಲನ. ಜಗದ ನೋವುಗಳಿಗೆ ನೆರಳಾಗಿ ಬೆಳೆದಿರುವ ಈ ಮಹಾ ವೃಕ್ಷದ ಕುರಿತಾಗಿ ಅಲ್ಲಿನದೇ ಸ್ಥಳೀಯ ಗಾಯ್ ಭಾಯಿಯ ಬಾಯಿ ಮಾತಿನಿಂದಲೇ ಕೇಳೋಣ ಬನ್ನಿ. ಬಂದೇ ನವಾಜರು ಚಿಸ್ತಿಯಾ ಪರಂಪರೆಯಲ್ಲಿ ಬರಹಗಾರರಾಗಿಯೇ ಒಂದು ಫೇಮಸ್ಸನ್ನು ಪಡೆದಿದ್ದಾರೆ, ಖ್ಯಾತಿಯಾಗಿದ್ದಾರೆ. ನಾವು ಇವರನ್ನು ಬರವಣಿಗೆ ರಾಜ ಅಂತ ಹೇಳ್ತೇವೆ. ನಾವು ನೋಡಬಹುದು ಬಂದೇ ನವಾಜರ ದರ್ಗಾಕ್ಕೆ ನಾವು ಒಳ ಹೋಗುವ ಮುನ್ನ ಪ್ರವೇಶ ದ್ವಾರದ ಮೇಲೆ ಬರೆದಂತಹ ಜಫ್ರಕ್ ತಾ ಬಾಖದಂ ಹರ್ ಕುಜಾಕೆ ಮೀ ನಗರಂ ಕರಿಷ್ಮಾ ದಾಮನೇ ದಿಲ್ ಮೀ ಕುಶತ್ ಕಿ ಜಾಯಿ ಜಾ ಅಸ್ತ್ ಅಂತ ಇದೆ. ಅಂದರೆ ಎತ್ತ ನಾನು ಪ್ರವೇಶಿಸಲಿ, ಸುತ್ತಲೂ ದ್ವಾರವೇ ಕಾಣ್ತಾ ಇದೆ. ಭವ್ಯ ಮನೋಹರ ಗುಂಬಜ್ಗಳು, ಆಧ್ಯಾತ್ಮಿಕತೆಯ ವಾತಾವರಣ, ಒಂದಿಷ್ಟು ಮಹಾತ್ಮರುಗಳ ಸಖ್ಯತೆ ಇವು ಗುಲ್ಬರ್ಗಾದ ಆಪ್ತತೆಗಿರುವ ಕಾರಣಗಳು. ಗಾಯ್ ಭಾಯ್ ಬಂದೇ ನವಾಜರ ಅಮೋಘ ರಚನೆ ಜವಾಮಿಯುಲ್ ಕಲಿಂ ನೀಡಿ ಬೀಳ್ಕೊಟ್ಟರು. ಹಫ್ತಾ ಗುಂಬಜ್ ಗುಲ್ಬರ್ಗಾದ ಮತ್ತೊಂದು ವಿಸ್ಮಯ. 7 ಸ್ಮಾರಕಗಳು, ಹಲವಾರು ರಾಜರುಗಳ ಸಮಾಧಿಗಳು ಮತ್ತು 100 ವರ್ಷಗಳ ಐತಿಹ್ಯದೊಂದಿಗೆ ಅವಿಸ್ಮರಣೀಯ ಘಟನಾವಳಿಗೆ ಹಫ್ತಾ ಗುಂಬಜ್ ಕಣ್ಣಾಗಿ ನಿಂತಿದೆ. ಆ ಕಣ್ಣುಗಳು ತೆರೆದೇ ಇರಲಿ ಎಂಬುದು ನನ್ನ ಈ ಹೊತ್ತಿನ ಪ್ರಾರ್ಥನೆ. क्या रंग है सरजमीने ಗುಲ್ಬರ್ಗಾ ತೆರಾ, ಬಹಮನಿ ಫೂಲೋನ್ ಸೆ ಮೆಹಕಾ ಹುವಾ ಗುಲ್ಶನ್ ತೆರಾ. ಗುಂಬಜ್ಗಳು ಮಾತನಾಡುತ್ತಿವೆ, ಮಿನಾರದೊಳಗಿನ ಸದ್ದುಗಳು ಮರುಕಳಿಸುತ್ತಿವೆ. ಗುಲ್ಬರ್ಗಾದ ಇತಿಹಾಸ ಇನ್ನಷ್ಟು ತೆರೆದುಕೊಳ್ಳಲಿ. ಖುದಾ ಹಾಫಿಜ್.